ನನ್ನ ಹೆಸರು ಜಿ ಶಿವಣ್ಣ ಅಂತ. ಇಲ್ಲಿ ನಾವು ಕೃಷ್ಣರಾಜಪುರದ ಕೊಡಗೇಹಳ್ಳಿಯಲ್ಲಿ ವಾಸವಾಗಿರೋದು. ವೃತ್ತಿಯಲ್ಲಿ ನಾನು ಒಂದು ಕಂಪನಿಯಲ್ಲಿ ಫೀಲ್ಡ್ ಆಫೀಸರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಪ್ರವೃತ್ತಿಯಲ್ಲಿ ಒಂದು ಸಾಹಿತ್ಯ ಕ್ಷೇತ್ರ ಮತ್ತು ಸಮಾಜ ಸೇವೆಯಲ್ಲಿ ಗುರುತಿಸ್ಕೊಂಡು ಹೆಸರಾಂತ 2 ವಿಶ್ವವಿದ್ಯಾನಿಲಯಗಳಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪುರಸ್ಕೃತನಾಗಿದ್ದೀನಿ. ವೃತ್ತಿ ಮಾಡುತ್ತಿದ್ದಾಗ ಸುಮಾರು ವರ್ಷದ 4 ತಿಂಗಳ ಹಿಂದೆ ರಸ್ತೆಯಲ್ಲಿ 2 ವೀಲರ್ ಅಪಘಾತವಾಗಿ ಎಡಗಡೆ ಕುತ್ತಿಗೆ ಕೆಳಭಾಗದ ಮೂಳೆ ಮುರಿದು ಅಪಘಾತಕ್ಕೀಡಾದೆ. ಆ ವೇಳೆಯಲ್ಲಿ ಹತ್ತಿರದ ಆಸ್ಪತ್ರೆ ಆಗಿರ್ತಕ್ಕಂಥ ಈ ಸತ್ಯಸಾಯಿ ಆಸ್ಪತ್ರೆಗೆ ಬಂದು ದಾಖಲಾದೆ. ಇಲ್ಲಿ ಡಾಕ್ಟರ್ ಮಹೇಶ್ ಅನ್ನೋರನ್ನ ಸಂಪರ್ಕಿಸಿದೆ. ಮಹೇಶ್ರವರು ಮೂಳೆ ಫ್ರಾಕ್ಚರ್ ಆಗಿದೆ, ಅದಕ್ಕೆ ಸರ್ಜರಿ ಮಾಡಬೇಕಂತೇಳಿ ಮಾಡಿದ್ರು. ಆಗ ನಾನು ಅಡ್ಮಿಟ್ ಆದಾಗ ಈ ಆಸ್ಪತ್ರೆಯ ಆಡಳಿತ ಸಿಬ್ಬಂದಿ ಮತ್ತು ಹೌಸ್ ಕೀಪಿಂಗ್ ಸಿಬ್ಬಂದಿಗಳು, ಹೆಚ್ಚಾಗಿ ನಮ್ಮ ನರ್ಸ್ಗಳು ತುಂಬ ವಿಶೇಷ ಕಾಳಜಿಯಿಂದ ನೋಡಿಕೊಂಡ್ರು. ಸರ್ಜರಿ ಆಯಿತು. ಸರ್ಜರಿ ಆಗಿದ್ದ 2 ದಿನ ಆದಮೇಲೆ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದೆ. ಈಗ 4 ತಿಂಗಳಾದ ಮೇಲೆ ಬಂದು ಪರೀಕ್ಷೆ ಮಾಡಿದಾಗ ಮೂಳೆ ಉಳ್ಕೊಂಡಿದೆ, ಒಂದು ಸಣ್ಣ ಸರ್ಜರಿ ಮಾಡಬೇಕಂತ ಹೇಳಿದ್ರು. ಅದರಂತೆ ಹೋದ ತಿಂಗಳು 27ನೇ ತಾರೀಕು ಈ ಆಸ್ಪತ್ರೆಗೆ ಬಂದು ದಾಖಲಾದೆ. ಸರ್ಜರಿ ಯಶಸ್ವಿ ಆಯಿತು. 4 ತಿಂಗಳಿಂದ ಏನು ನನಗೆ ಸರ್ಜರಿ ಮಾಡಿ ಇಂಪ್ಲಾಂಟು ಹಾಕಿ ಇದು ಮಾಡಿದ್ರು, ಅದು ಈಗ ಇಂಪ್ಲಾಂಟು ರಿಮೂವ್ ಮಾಡಿದ್ದಾರೆ. ಮತ್ತು ಸರ್ಜರಿ ಯಶಸ್ವಿ ಆಯಿತು. ಮತ್ತು ನನ್ನ ಆರೋಗ್ಯದ ದೃಷ್ಟಿಯಿಂದ ನನಗೆ ಯಾವುದೇ ರೀತಿ ಅಡಚಣೆ ಆಗಲಿಲ್ಲ. ಈಗ ನಾನು ಎಲ್ಲರಂತೆ ಓಡಾಡುವವನಾಗಿದ್ದೇನೆ ಮತ್ತು ದ್ವಿಚಕ್ರ ವಾಹನವನ್ನು ಚಲಾಯಿಸುವಂತನಾಗಿದ್ದೇನೆ. ಇದಕ್ಕೆಲ್ಲ ನಮ್ಮ ಸತ್ಯಸಾಯಿ ಆಸ್ಪತ್ರೆಯ ಒಂದು ವೈದ್ಯಕೀಯ ಸಿಬ್ಬಂದಿಗಳು ಮತ್ತು ಆಡಳಿತ ಸಿಬ್ಬಂದಿಗಳು, ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ.